ಮುಖ್ಯವಾಗಿ ನಮ್ಮ ಕೊಪ್ಪಳ ಜಿಲ್ಲಾಡಳಿತ ಒಂದು ರೀತಿ ಹೇಳಬೇಕು ಅಂತಂದರೆ ನನಗೆ ಒಂದಿಷ್ಟು ವಿಶ್ವಾಸ ಇತ್ತು. ನಮ್ಮ ಜಿಲ್ಲಾಧಿಕಾರಿಗಳಾದ ನಳಿನ್ ಪಟೇಲ್ ಅವ್ರ ಬಗ್ಗೆ ಆಗಿರ್ಬೋದು, ಯಶೋಧ ಮಂಟಪಡಿ ಅವ್ರ ಬಗ್ಗೆ ಒಂದಿಷ್ಟು ವಿಶ್ವಾಸ ಇತ್ತು. ನಾನಿವತ್ತೇನು ಪ್ರತಿನಿತ್ಯ ಕೂಡ ನನಗೆ ತಾವೆಲ್ಲರೂ ಮಾಧ್ಯಮ ಸ್ನೇಹಿತರು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಾಗಿರ್ಬೋದು ಒಂದು ವಾಟ್ಸಪ್ ಮೂಲಕ ಫೋಟೋಗಳನ್ನು ಇವತ್ತು ನನ್ನ ಮೊಬೈಲಲ್ಲಿ ಸಾಕಷ್ಟು ಫೋಟೋಗಳಿದೆ. ಅಂದರೆ ಸಿರಂಜಿಗಳು ಮತ್ತು ಕೆಲವೊಂದು ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ದಾರೆ ಅಂತೇಳಿ, ಮತ್ತು ಕ್ಲಬ್ಗಳ ಒಂದು ವಿಚಾರ ಆಗಿರ್ಬೋದು. ಇದು ನಾನು ಎಷ್ಟೇ ಹೇಳ್ತಾ ಇದ್ರೂ ಕೂಡ ಇವತ್ತು ಪೊಲೀಸ್ ಅಧಿಕಾರಿಗಳು ಅದು ಎಲ್ಲಿ ನಡೀತಾ ಇದೆ ಹೇಳಿದರೆ ನಾವು ಬಂದು ಹಿಡ್ಕೊತೀವಿ ಅಂತಂದರೆ ಅದಕ್ಕೆ ನಿಜವಾಗ್ಲೂ ನಾವು ನಗಬೇಕು ಅಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನನಗೆ ಅನಿಸೋ ಮಟ್ಟಿಗೆ ಇಡೀ ನಮ್ಮ ಗಂಗಾವತಿ ನಗರದ ಸಂಪೂರ್ಣ ಒಂದು ಪೊಲೀಸ್ ಇಲಾಖೆಯ ಒಂದು ಪ್ರಕ್ಷಾಳನೆ ಆಗಬೇಕಾಗಿದೆ. ಈ ವಿಷಯದಲ್ಲಿ SP DC ಇಬ್ಬರೂ ಕೂಡ ಅವರಿಗೆ ಒಂದು ನೈತಿಕತೆಯ ಒಂದು ಆಧಾರದ ಮೇಲೆ ಅವರು ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ಅವರು ಕ್ರಮ ಕೈಗೊಂಡು ಇಲ್ಲಿ ಗಂಗಾವತಿ ನಮ್ಮ ಸುತ್ತಮುತ್ತಲ ಭಾಗಗಳಲ್ಲಿ ಈ ಕ್ಲಬ್ ಚಟುವಟಿಕೆಗಳಾಗಿರ್ಬೋದು, ಈ ಡ್ರಗ್ ದಂಧೆಗಳಾಗಿರ್ಬೋದು, ಅದನ್ನು ಪತ್ತೆ ಹಚ್ಚಲಿಕ್ಕೆ ಪೊಲೀಸರಿಗೆ ಏನೊಂದಿಷ್ಟು ಕಷ್ಟ ಅಲ್ಲ. ಇಲ್ಲಿ ಲೋಕಲ್ ಪೊಲೀಸ್ ಕಾನ್ಸ್ಟೇಬಲ್ಸೇ ಬಹಳಷ್ಟು ಮಂದಿ ಆ ದಂಧೆಯಲ್ಲಿ ಅವರೇ ತೊಡಗಿದ್ದಾರೆ, ಅವರೇ ಇನ್ವಾಲ್ವ್. ಇವಾಗ ನನ್ನ ದೃಷ್ಟಿಗೆ ಬಂದಿದೆ, ಸಾಕಷ್ಟು ಮಂದಿ ಹೆಸರುಗಳು ಕೂಡ ನನ್ನ ಹತ್ರ ಲಿಸ್ಟ್ ಬಂದಿದೆ. ಜಿಲ್ಲಾ ಉಸ್ತುವಾರಿ ಈ ವಿಚಾರ ನಾನು ಜಿಲ್ಲಾ ಉಸ್ತುವಾರಿ ಸಚಿವರ ದೃಷ್ಟಿಗೆ ಹಿಂದೆ ತಗೊಂಡೋಗಿದ್ದೀನಿ. SP ಅವ್ರಿಗೆ ಇದನ್ನು ಗಂಭೀರವಾಗಿ ನಾನು ಹೇಳಿದ್ರು ಕೂಡ ಅವ್ರು ಏನು ಹೇಳ್ತಾ ಇದ್ದಾರೆ, ಹೌದು ಅದು ನಾವು ನಿಜವಾಗ್ಲೂ ಕೂಡ ಒಂದು ನಗುವಂಥ ಒಂದು ವಿಚಾರ ಅಂತಂದರೆ, ನಾವು ರೇಡ್ ಮಾಡಿ ಇಟ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋ ಟೈಮ್ನಲ್ಲಿ ಇನ್ಫಾರ್ಮರ್ಸ್ ನಮ್ಮ ಪೊಲೀಸರೇ ಯಾರೋ ಇದ್ದಾರೆ ಅಂತೇಳಿ ದೊಡ್ಡ ದೊಡ್ಡ ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾನು ಹೇಳ್ತೀನಿ, ಜೊತೆಗೆ ಇಲ್ಲಿರುವಂಥ ಒಂದು ಪೊಲೀಸ್ ಇಲಾಖೆಯ ಕೆಳಮಟ್ಟದ ಪೊಲೀಸ್ ಕಾನ್ಸ್ಟೇಬಲ್ಗಳಿಂದ ಹಿಡಿದು ಇನ್ಸ್ಪೆಕ್ಟರ್ಗಳವರೆಗೆ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋಂಥ ಅನುಮಾನ ನನಗೆ ಬಂದಿದೆ. ಇಲ್ಲದೆ ಹೋದರೆ ಇದು ಈ ಪ್ರಮಾಣದಲ್ಲಿ ಇವಾಗ ನನಗೇನಂತಂದರೆ ಲೈವಲ್ಲಿ ನಮ್ಮ ಹುಡುಗರು ನಿನ್ನೆನೆ ನನಗೆ ಸಿರಂಜಿಗಳನ್ನು ಫ್ರೆಶ್ ಸಿರಂಜಿಗಳಲ್ಲಿ ಬಿದ್ದಿದ್ದನ್ನು 3-4 ಸಿರಂಜಿಗಳನ್ನು ನನಗೆ ವಿಡಿಯೋ ಮಾಡಿ ನನಗೆ ಹಾಕಿದ್ದಾರೆ ವಿತ್ ಟೈಮಿಂಗ್ ಸಮೇತ. ಬಟ್ ಇದನ್ನು ನಾವು SP ದೃಷ್ಟಿಗೆ ತಗೊಂಡೋಗ್ತಾ ಇದ್ರೆ ಅಂಥವೇನು ನಡೀತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಾನು ಈ ವಿಷಯ ನಾನು SP ಮತ್ತು DC ಅವ್ರ ದೃಷ್ಟಿಗೆ ಮತ್ತೆ ಈ ಸಲ ತಗೊಂಡೋಗಿ ಅವರಿಗೆ ನಾನು ಮಹಾ ಅಂತಂದರೆ ಒಂದು ವಾರ ಸಮಯ ನಾನು ಕೊಡ್ತೀನಿ. ನಾನು ಈ ವಾರದೊಳಗಡೆ ಮಾಧ್ಯಮ ಸ್ನೇಹಿತರು ಮೆಚ್ಕೊಳ್ಳೋಂಥ ಒಂದು ರೀತಿಯಲ್ಲಿ ಇಲ್ಲಿ ಯಾವುದೇ ಅಹಿತಕರ ಘಟನೆಗಳು, ಇಂಥ ಒಂದು ಕೆಟ್ಟ ಕೃತ್ಯಗಳು ಆಗ್ತಾ ಇಲ್ಲ ಅಂಥೇಳಿ ನಿಮ್ಮ ಬಾಯಲ್ಲಿ ನನಗೆ ತಿಳಿಯುವವರೆಗೂ ಅದು ಕೂಡ ಒಂದು ವಾರನೇ ಸಮಯ. ಅಷ್ಟೊಂದರೊಳಗಡೆ ಇದೇನೂ ಆಗಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಕೂಡ ನಾನು ಕೊಪ್ಪಳ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಾವಿರಾರು ಮಂದಿ ಜೊತೆಯಲ್ಲಿ ಅಲ್ಲಿ ಕುತ್ಕೊಂಡ್ಬಿಟ್ಟು ಇಡೀ ಇವತ್ತು ರಾಜ್ಯನೇ ಇಲ್ಲಿಗೆ ಎಳೆದು ಬರಬೇಕು ಮುಖ್ಯಮಂತ್ರಿಗಳಿಗೆ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ. ಹಾಗಾಗಿ ಆ ಮಟ್ಟಕ್ಕೆ ನಾನು ಹೋರಾಟ ಮಾಡ್ತೀನಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.